ಇಂಡಿಯಾದಲ್ಲಿ ಅರ್ನ್ ಮಾಡಿದ್ರು ಅಬ್ರಾಡಲ್ಲಿ ಅರ್ನ್ ಮಾಡಿದ್ರು ಒಂದು ಕ್ವಶನ್ ನಿಮ್ಮ ತಲೆಯಲ್ಲಿ ಇರಬೇಕು, ನಾಳೆ ನಿಮ್ಗೆ ಏನಾದರೂ ಆದರೆ ನಿಮ್ಮ ಫ್ಯಾಮಿಲಿ ಫಿನಾನ್ಷಿಯಲಿ ಸೆಕ್ಯೂರ್ ಆಗಿರುತ್ತಾ? ಯೂಶ್ವಲಿ ನಾವು ನಮ್ಮ ಸ್ಯಾಲ್ರಿ, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ನಮ್ಮ ಫ್ಯೂಚರ್ ಗೋಲ್ಸ್ ಬಗ್ಗೆ ಫೋಕಸ್ ಮಾಡ್ತೀವಿ. ಆದರೆ ನಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋ ಜನರನ್ನ ಪ್ರೊಟೆಕ್ಟ್ ಮಾಡೋದು ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಆಫ್ಟನ್ ಮರ್ತೋಗ್ತೀವಿ. ಅದಕ್ಕೆ ನಾನು ರೀಸೆಂಟ್ಲಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನೋಡ್ತಿದ್ದೆ. ಬೇಸಿಕ್ಲಿ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಪ್ಯೂರ್ ಪ್ರೊಟೆಕ್ಷನ್ ಪ್ಲಾನ್. ನೀವು ಪ್ರೀಮಿಯಂ ಪೇ ಮಾಡ್ತೀರಾ ಮತ್ತೆ ಪಾಲಿಸಿ ಆಕ್ಟಿವ್ ಆಗುತ್ತೆ. ಪಾಲಿಸಿ ಆಕ್ಟಿವ್ ಇರುವಾಗ ನಿಮ್ಗೆ ಏನಾದರೂ ಆದ್ರೆ ನಿಮ್ಮ ಫ್ಯಾಮಿಲಿ ಅಥವಾ ನಾಮಿನಿಗೆ ಫಿಕ್ಸ್ಡ್ ಲಂಸಮ್ ಅಮೌಂಟ್ ಸಿಗುತ್ತೆ. ನೀವು ಇಂಡಿಯಾದಲ್ಲಿ ವಾಸ ಮಾಡ್ತಿದ್ರು ಅಥವಾ NRI ಆಗಿದ್ರು ನಿಮ್ಮ ನೀಡ್ಸ್ಗೆ ಸೂಟ್ ಆಗೋ ಟರ್ಮ್ ಇನ್ಶೂರೆನ್ಸ್ ಆಪ್ಷನ್ಸ್ ಇದೆ. ಪ್ರೀಮಿಯಮ್ಸ್ ಅರೌಂಡ್ 500 to 700 ಪರ್ ಮಂತ್ ಇಂದ ಸ್ಟಾರ್ಟ್ ಆಗ್ಬೋದು. ನಿಮ್ಮ ಏಜ್, ಎಲಿಜಿಬಿಲಿಟಿ ಮತ್ತು ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಕವರೇಜ್ ಆಪ್ಷನ್ಸ್ ಕ್ರೋರ್ಸ್ ಆಫ್ ರುಪೀಸ್ ವರೆಗೂ ಇರಬಹುದು. NRIಸ್ಗೆ ಪ್ರಾಸೆಸ್ ಕನ್ವೀನಿಯಂಟ್ ಆಗಬೇಕು ಅಂತ ವಿಡಿಯೋ ಅಥವಾ ಟೆಲಿಮೆಡಿಕಲ್ಸ್ ಅವೈಲೇಬಲ್ ಇರಬಹುದು. ಮೆಡಿಕಲ್ ಟೆಸ್ಟ್ ಬೇಕಾದ್ರೆ ಗ್ಲೋಬಲ್ ಸಪೋರ್ಟ್ ಸಿಗ್ಬೋದು ಮತ್ತೆ ಕ್ಲೈಮ್ಸ್ ರಿಮೋಟ್ಲಿ ಇನಿಷಿಯೇಟ್ ಮಾಡಬಹುದು. ಇಂಪಾರ್ಟೆಂಟ್ ಅಂದ್ರೆ ಫಸ್ಟ್ ನೋಡಿದ ಪ್ಲಾನ್ ನ ಸಿಂಪ್ಲಿ ಚೂಸ್ ಮಾಡಬೇಡಿ. ಡಿಫ್ರೆಂಟ್ ಆಪ್ಷನ್ಸ್ ನ ಕಂಪೇರ್ ಮಾಡಿ ನಿಮ್ಮ ಇನ್ಕಮ್, ಬಜೆಟ್ ಮತ್ತು ನಿಮ್ಮ ಫ್ಯಾಮಿಲಿ ಫಿನಾನ್ಷಿಯಲ್ ನೀಡ್ಸ್ ಗೆ ಸೂಟ್ ಆಗೋ ಕವರ್ ನ ಸೆಲೆಕ್ಟ್ ಮಾಡಿ. ಆಕ್ಸಿಡೆಂಟಲ್ ಡೆತ್, ಕ್ರಿಟಿಕಲ್ ಇಲ್ನೆಸ್ ಮತ್ತು ಇನ್ಕಮ್ ಬೆನಿಫಿಟ್ ಮತ್ತು ಆಕ್ಸಿಡೆಂಟಲ್ ಡಿಸೇಬಿಲಿಟಿ ತರ ರೈಡರ್ಸ್ ಮೂಲಕ ಅಡಿಷನಲ್ ಪ್ರೊಟೆಕ್ಷನ್ ಕೂಡ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ನೀವು ಇಂಡಿಯಾದಲ್ಲಿ ಅರ್ನ್ ಮಾಡ್ತಿದ್ರು, ಅಬ್ರಾಡ್ ಅಲ್ಲಿ ಅರ್ನ್ ಮಾಡ್ತಿದ್ರು, ಇದು ಬರೀ ಕೇವಲ ಮನಿನ ಅರ್ನ್ ಮಾಡಿ ಸೇವಿಂಗ್ಸ್ ನ ಬಿಲ್ಡ್ ಮಾಡೋದ್ರ ಬಗ್ಗೆ ಅಲ್ಲ. ನೀವು ಇಲ್ಲೇ ಇದ್ದ ಕೂಡ ನಿಮ್ಮ ಫ್ಯಾಮಿಲಿ ಫಿನಾನ್ಷಿಯಲಿ ಪ್ರೊಟೆಕ್ಟೆಡ್ ಆಗಿರಬೇಕು ಅನ್ನೋದು ಇಂಪಾರ್ಟೆಂಟ್. ಡಿಫ್ರೆಂಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ನ ಕಂಪೇರ್ ಮಾಡಿ ನಿಮ್ಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗೋ ಪ್ಲಾನ್ ನ ಚೂಸ್ ಮಾಡಿ.